ಎಲ್ಲರಿಗೂ ಶಾಹಿನ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ನಾವು TET GPSTR HSTR ಪರೀಕ್ಷೆಗಳಿಗೆ ಸಂಬಂಧಪಟ್ಟಿರುವ ಹಾಗೆ ಸೈಕಾಲಜಿ ಅಂದರೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ನಾವು ಯಾವ ಪುಸ್ತಕವನ್ನು ಓದಬೇಕು, ನಾವೊಂದು 2 ಪುಸ್ತಕಗಳನ್ನು ಹೇಳ್ತೀನಿ. ಅದರಲ್ಲಿ ಯಾವುದಾದ್ರೂ ಒಂದನ್ನು ಓದ್ರಿ. ನಿಮಗೆ ಯಾವ್ದು ಕಂಫರ್ಟೇಬಲ್ ಆಗುತ್ತಾ ಅದೇ ಓದಬೇಕಂತೇನಿಲ್ಲ. ನಿಮ್ಮ ಹತ್ರ ಯಾವುದಾದ್ರು ಅದೇ ಓದ್ರಿ. ಮತ್ತು ನಿಮಗಿದ್ರು ಒಳ್ಳೇದು ಅನಿಸಿತಪ್ಪ ಅಂದರೆ ಒಂದು ಸ್ವಲ್ಪ ಮೊದಲು PDF ಅನ್ನು ನೋಡಿಕೊಂಡು ನೆಕ್ಸ್ಟ್ ಒಳ್ಳೇದು ಅನಿಸಿದರೆ ಈ ಬುಕ್ಕನ್ನು ಕೂಡ ತೊಗೊಂಡು ನೀವು ಓದ್ಬೋದು. ಯಾಕಂದರೆ TET GPSTRಗೆ ಏನಂದರೆ ಸೈಕಾಲಜಿ ಅನ್ನೋದು ಒಂದು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತದೆ ಎಕ್ಸಾಮ್ ಒಳಗೆ. ಯಾಕಂದರೆ ನಾವು GPSTRಲ್ಲಿ 50 ಅಂಕಗಳಿಗೆ ಸೈಕಾಲಜಿ ಪ್ರಶ್ನೆ ಬರೋದ್ರಿಂದ ನಾವು ಅದರೊಳಗೆ ಹೆಚ್ಚು ಅಂಕ ಗಳಿಸಿದ್ರೆ ನಾವು ರ್ಯಾಂಕ್ ಒಳಗೆ ಬರಬಹುದು. ಅದಕ್ಕೆ ಏನು ಮಾಡಮಪ್ಪ ಅಂದರೆ ಈ ವಿಡಿಯೋನ ನಾವು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಹೇಳಿರುವಂಥ ಒಂದು ನುಡಿಮುತ್ತಿನ ಮೂಲಕ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ಒಂದು ಟೈಪ್ ನಿಮಗೆ ಮೋಟಿವೇಶನ್ ಇದ್ದಂಗೆ ನೋಡ್ರಿ. ನಾವು ಸೂರ್ಯನಂತೆ ಹೊಳೆಯುವ ಆಸೆ ನಿಮಗಿದ್ದರೆ ಏನು ಮಾಡಬೇಕಪ್ಪ ಅಂದರೆ ನಾವು ಮೊದಲು ಸೂರ್ಯನಂತೆ ಹೊತ್ತಿ ಉರಿಯೋದನ್ನು ನಾವು ಕಲಿಯಿರಿ ಅಂಥೇಳಿ APJ ಅಬ್ದುಲ್ ಕಲಾಂ ಅವರು ಹೇಳ್ಯಾರ. ನಾವು ಅಂದರೆ ಇದು ಏನಪ್ಪ ಅಂದರೆ ನಾವು ಜೀವನದೊಳಗೆ ಯಾವುದೇ ಸಾಧನೆ ಮಾಡ್ಬೇಕಂದ್ರೆ ನಾವು ಫಸ್ಟ್ ಏನು ಮಾಡ್ಬೇಕಂದ್ರೆ ಸೂರ್ಯನಂತೆ ಹೊತ್ತಿ ಉರಿಯುವುದಪ್ಪ ಅಂದರೆ ನಾವು ಕಷ್ಟಪಟ್ಟು ನಾವೇನು ಮಾಡಬೇಕಪ್ಪ ಅಂದರೆ ಓದಿದರೆ ನಾವು ಸೂರ್ಯನಂತೆ ಹೊಳೆಯೋಕ್ಕೆ ಸಾಧ್ಯ ಅದಂತ ಹೇಳಿ APJ ಅಬ್ದುಲ್ ಕಲಾಂ ಅವರು ಹೇಳಿರುವಂಥ ಮಾತನ್ನು ಮನದಲ್ಲಿ ನೆನೆಸ್ಕೊತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಕೊನೆ ತನಕ ನೋಡೋದನ್ನು ಮರಿಬೇಡ್ರಿ. ಮತ್ತು ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ TET GPSTR ಓದಾಕತ್ತಾರಲ್ಲ ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿರಿ. ನೋಡ್ರಿ, ಮೊದಲು ಹೇಳೋದು ಯಾವುದಪ್ಪ ಅಂದ್ರೆ ನಾನು ಓದಿರುವಂಥ ಪುಸ್ತಕ ನನಗೆ ಯಾವುದೇ ವಿಡಿಯೋದಲ್ಲಾಗಿ ಹೇಳಿ ನಾನು ಸೈಕಾಲಜಿಗೆ ಈ ಬುಕ್ಕ ಬೆಸ್ಟ್ ಅದ, ನೀವು ಕೂಡ ತೊಗೊಂಡು ಓದಬಹುದು. TET ಮತ್ತು GPSTR ಪರೀಕ್ಷೆಗೆ ಬಹಳ ಯೂಸ್ ಆಗುತ್ತೆ. ನೋಡ್ರಿ, ಇದು ಯಾರ ಪುಸ್ತಕ ಅಂದರೆ TP ಮಂಜುನಾಥ್ ಅವರ ಪುಸ್ತಕ. ಇದು ಏನಪ್ಪ ಅಂದರೆ ಒಂದು ಸ್ವಲ್ಪ ಡೀಪಾಗಿ ನಾಲೆಜ್ ಅದಿದ್ರೊಳಗೆ ಒಂದು ಸಲ ಬೇಕಾದ್ರೆ ಓದಿ ನೋಡ್ರಿ ನೀವು ಹೊಸ ಪುಸ್ತಕವನ್ನು. ಇದು 2017ರ ಪುಸ್ತಕ ಅದ. ನಾನು ಕೂಡ ಇದೇ ಓದಿದ್ದು, ನನಗೆ ಭಾಳ ಯೂಸ್ ಆಗ್ಯದ. GPSTR ಒಳಗೆ ನನಗೆ ಹೆಚ್ಚು ಅಂಕ ಬಂದ ಸೈಕಾಲಜಿ ಒಳಗೆ ಭಾಳ ಖುಷಿ ಅದ. ಅದಕ್ಕೆ ಈ ಬುಕ್ಕನ್ನು ನಿಮ್ಮ ಜೋಡಿ ನಾನು ಶೇರ್ ಮಾಡ್ಕೊಳಕತ್ತೀನಿ. ನಿಮ್ಗೆ ಇಷ್ಟ ಆದರೆ ಈ ಪುಸ್ತಕವನ್ನು ತೊಗೋಬೋದು. ಇದರಲ್ಲಿರುವಂತಹ ಒಂದು ಸ್ವಲ್ಪ ಪರಿವಿಡಿ ಮತ್ತು ಯಾವ ರೀತಿ ನಾಲೆಜ್ ಅದಿದ್ರೊಳಗೆ ಅಂದರೆ ಯಾವ ರೀತಿ ವಿವರಣೆಯನ್ನು ಕೊಟ್ಟಾರಂಥೇಳಿ ಈ ವಿಡಿಯೋದೊಳಗೆ ತೋರಿಸ್ತೀನಿ. ನೆಕ್ಸ್ಟ್ ಇನ್ನೊಂದು ಪುಸ್ತಕ ಅದ, ವಿಡಿಯೋ ಕೊನೆ ತನಕ ನೋಡೋದ್ರ ಮೂಲಕ ಅದನ್ನೂ ಒಂದು ಪುಸ್ತಕವನ್ನು ನೀವು ನೋಡ್ಕೋಬೋದು. ನೋಡ್ರಿ, TP ಮಂಜುನಾಥ್ ಅವರ ಪುಸ್ತಕದಲ್ಲಿ ಪರಿವಿಡಿ ನೋಡ್ರಿ ಯಾವ್ಯಾವ ಅಧ್ಯಾಯಗಳು ಅದಾವು. ಸ್ವಲ್ಪ ಅಧ್ಯಾಯಗಳು ಅಂದರೆ ಯಾವ ನಮ್ಮ ಎಕ್ಸಾಮ್ಗೆ ಅದಾವಲ್ಲ ಇಂಪಾರ್ಟೆಂಟ್ ಅಷ್ಟು ಅಧ್ಯಾಯಗಳನ್ನು ಅಷ್ಟೇ ಕೊಟ್ಟಾರ್ರಿ. ಮತ್ತು ಇದರೊಳಗೆ ಏನು ಮುಖ್ಯವಾಗಿ ಇದರಲ್ಲಿರುವಂಥ ಏನು ಮಹತ್ವದ ಅಂಶಗಳಪ್ಪ ಅಂದರೆ ನಾನು ಮುಂದೆ ತೋರಿಸ್ತೀನಿ ನಿಮಗೆ. ಪ್ರಮುಖ ಅಂಶಗಳನ್ನು ನೆನಪಿನಲ್ಲಿಡಬೇಕಾದ ಅಂಶಗಳನ್ನು ಕೊಟ್ಟಿದ್ದಾರೆ. ಮತ್ತು ಹಿಂದೆ ಕೇಳಿರುವಂಥ ಪ್ರಶ್ನೆ ಪತ್ರಿಕೆಗಳನ್ನು ಕೊಟ್ಟಿದ್ದಾರೆ. ಹಿಂದೆ ಯಾವ ಪರೀಕ್ಷೆಯಲ್ಲಿ ಸೈಕಾಲಜಿಯಿಂದ ಬಂದಿರುವಂಥ ಯಾವ ಪ್ರಶ್ನೆ ಅದ, ಯಾವ ಟಾಪಿಕ್ ಮೇಲೆ ನೋಡ್ರಿ. ಈ ಸದ್ದ 1ನೇ ಘಟಕ ಏನಪ್ಪ ಅಂದರೆ ಮನೋವಿಜ್ಞಾನ ಮತ್ತು ಶೈಕ್ಷಣಿಕ ಮನೋವಿಜ್ಞಾನ ಅಂತ ಹೇಳಿದ್ರಲ್ರಿ. ಅದೆಲ್ಲ ಆದಮೇಲೆ ಏನದಪ್ಪ ಅಂದರೆ ಇದರಲ್ಲಿ ಆ ಅಧ್ಯಾಯದಲ್ಲಿ ನೀವು ನೆನಪಿಡಬೇಕಾದ ಪ್ರಮುಖ ಅಂಶಗಳದು. ಮತ್ತು ಏನಪ್ಪ ಅಂದರೆ ಅದಕ್ಕೆ ಸಂಬಂಧಪಟ್ಟಿರುವಂಥ ಈ ಟಾಪಿಕ್ ಮೇಲೆ ಯಾವ ಎಕ್ಸಾಮಲ್ಲಿ ಪ್ರಶ್ನೆಗಳನ್ನು ಕೇಳ್ಯಾರ ಅಂಥೇಳಿ ಚೆಂದಾಗಿ ಕೊಟ್ಟಾರಿ ಬುಕ್ ಒಳಗೆ. ಒಂದು ಸಲ ನೋಡ್ಕೋಬೋದು ನೀವು. ನೋಡ್ರಿ, ಇದರೊಳಗೆ ಇರುವಂಥ ಪರಿವಿಡಿ ಅಂದರೆ ಇದರಲ್ಲಿರುವಂಥ ಘಟಕಗಳು ಯಾವಪ್ಪ ಅಂದರೆ ಬೆಳವಣಿಗೆ ಮತ್ತು ವಿಕಾಸ. ನೋಡ್ರಿ, TET ಮತ್ತು ಸೈಕಾಲಜಿಗೆ TET ಮತ್ತು GPSTR ಎಕ್ಸಾಮಲ್ಲಿ ಭಾಳ ಕೇಳ್ತಾರೆ ರೀ ಬೆಳವಣಿಗೆ ಮತ್ತು ವಿಕಾಸ ಮೇಲೆ ಪ್ರಶ್ನೆಗಳು. ಕಿಶೋರಾವಸ್ಥೆ, ವೈಯಕ್ತಿಕ ಭಿನ್ನತೆಗಳು, ಬುದ್ಧಿಶಕ್ತಿ ಮೇಲೆ ಬರ್ತಾವ್ರಿ. ಈ ಸೃಜನಶೀಲತೆ ಮೇಲೂ ಬರ್ತದೆ ನೋಡ್ರಿ, ಬಹಳಷ್ಟು ಬರ್ತಾವೆ. ಅಸಾಧಾರಣ ಮಕ್ಕಳು ಇದ್ರ ಮೇಲೂ ಬರ್ತದೆ. ಕಲಿಕೆ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳಿರ್ತಾವೆ. ವ್ಯಕ್ತಿತ್ವ, ಮಾನಸಿಕ ಆರೋಗ್ಯ, ಸಮೂಹ ಗತಿಶಾಸ್ತ್ರ, ಬೋಧನಾಶಾಸ್ತ್ರ ಕೂಡ ಇರುತ್ತೆ, ಮೌಲ್ಯಮಾಪನ ಇರುತ್ತೆ. ಅದೇ ರೀತಿ ಕ್ರಿಯಾ ಸಂಶೋಧನೆ ಮತ್ತು ಆಟ ಮತ್ತು ಶಿಕ್ಷಣ, ಸಂಖ್ಯಾಶಾಸ್ತ್ರ, ಹಿಂದಿನ ಪ್ರಶ್ನೆಗಳು ನೋಡ್ರಿ. ಹಿಂದೆ ಕೇಳಿರುವಂಥ ಪ್ರಶ್ನೆ ಪತ್ರಿಕೆ ಕರ್ನಾಟಕ TETಯಲ್ಲಿ ಕೇಳಿರುವಂಥ ಪ್ರಶ್ನೆ ಪತ್ರಿಕೆ ಕೂಡ ಅದ ನೋಡ್ರಿ. 2014, 15, 16 ನೋಡ್ರಿ. ಇದಿಷ್ಟು ಪರಿವಿಡಿ ಅಂದರೆ ನನಗೆ ಏನು ಇಷ್ಟ ಆಗಿತ್ತಪ್ಪ ಅಂದರೆ ನಮಗೆ ಎಕ್ಸಾಮ್ ಬರುವಂಥ ಅಷ್ಟೇ ಟಾಪಿಕ್ಗಳು ಈ ಬುಕ್ ಒಳಗದವು. ಅದಕ್ಕೆ ಈ ಬುಕ್ಕನ್ನು ಒಂದು 4 ಸಲ ಓದ್ಕೊಂಡ್ಬಿಟ್ಟು ಸೈಕಾಲಜಿ ಒಳಗೆ ಹೆಚ್ಚು ಅಂಕಗಳನ್ನು ಗಳಿಸ್ಬಹುದು. ನೋಡ್ರಿ, ಬುಕ್ ಒಳಗೆ ವಿವರಣೆಯನ್ನು ಭಾಳ ಚಂದ ಕೊಟ್ಟಾರ ನೋಡ್ರಿ. ಇಲ್ಲಿ ಮನೋವಿಜ್ಞಾನದ ಅರ್ಥ ಎಷ್ಟು ಚಂದ ಕೊಟ್ಟಾರ. ಇದನ್ನು ಓದಿ ನಿಮಗೆ ಇಂಪಾರ್ಟೆಂಟ್ ಪಾಯಿಂಟ್ ಇದ್ದಿದ್ದೆ ಈ ರೀತಿ ಮಾರ್ಕರಿಂದ ಮಾರ್ಕ್ ಮಾಡ್ಕೋತ ಓದಿದ್ರೆ ಭಾಳ ಅಂದರೆ ಮತ್ತೆ ನೆಕ್ಸ್ಟ್ ರಿವಿಷನ್ ಮಾಡೋಕೆ ನಿಮಗೆ ಭಾಳ ಯೂಸ್ ಆಗುತ್ತೆ ಅಂಥೇಳಿ ಈ ಪುಸ್ತಕ ತೋರಿಸಾಕತ್ತೀನಿ. ನಿಮ್ಮ ಕಡೆ ಇದು ಪುಸ್ತಕ ಕೂಡ ನೀವು ಓದ್ಬೋದು. ವಾಮದೇವಪ್ಪ ಪುಸ್ತಕವನ್ನು ಕೂಡ ಓದ್ಬೋದು ಇದ್ದರೆ. ಇನ್ನೂ ನಾವು ಯಾವುದು ಬುಕ್ ತೊಗೊಂಡಿಲ್ಲರಿ ಅಂತನೋರು ಈ ಬುಕ್ಕು ಕೂಡ ತೊಗೋಬಹುದು. ಇಲ್ಲಾಂದರೆ ನೆಕ್ಸ್ಟ್ ಇನ್ನೊಂದು ಬುಕ್ ಹೇಳ್ತೀನಿ ನಾನು, ಅದನ್ನು ಕೂಡ ನೀವು ಗೂಗಲಲ್ಲಿ ಡೌನ್ಲೋಡ್ ಮಾಡಿಕೊಂಡು ಓದಬಹುದು. ಅದನ್ನು ಯೂಸ್ ಆಗುತ್ತೆ. ಅದು ಗೌರ್ಮೆಂಟ್ ರಿಲೇಟೆಡ್ ಬುಕ್ ಅದ್ರಿ ಅದು. ನೆಕ್ಸ್ಟ್ ನೋಡ್ರಿ, ಮನೋವಿಜ್ಞಾನದ ಪರಿಕಲ್ಪನೆ ಬೆಳೆದು ಬಂದ ಗತಿ ಅಂದರೆ ನೀಟಾಗಿ ಕೊಟ್ಟಾರಿ. ಇದ್ರೊಳಗೆ ಲೈನ್ ಟು ಲೈನ್ ಒಂದಾದ್ಮೇಲೆ ಒಂದು ಪೂರಾ ಸಿಲೆಬಸ್ ಪ್ರಕಾರನೇ ಅದಂತ ನಾನು ಅಂದ್ಕೊಂಡು ಈ ಪುಸ್ತಕನೇ ಓದಿನಿ. ನನಗೆ ಭಾಳ ಯೂಸ್ ಆಗ್ಯದ್ರಿ ಇದು ಪುಸ್ತಕ.
ನೋಡ್ರಿ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂಗೆ 1ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂಗೆ ನೋಡ್ರಿ ನೆನಪಿನಲ್ಲಿಡಬೇಕಾದ ಮುಖ್ಯ ಅಂಶಗಳು ಅಂತ ಹೇಳಿ ಕೊಟ್ಟಾರ್ರಿ. ನೋಡ್ರಿ ಇದ್ರೊಳಗೆ ಕೊಟ್ಟಿರುವಂಥ ಒಂದು ಸ್ವಲ್ಪ ರಿವಿಷನ್ ಮಾಡೋಕೆ ಭಾಳ ಚಂದ ಅದ್ರಿ ಇದು ಲಾಸ್ಟ್. ನೀವೆಲ್ಲ ಪಾಠ ಓದ ತಕ್ಷಣ ಒಂದು 30 ಪೇಜಿನ ಪಾಠ ಓದ ತಕ್ಷಣ ಮತ್ತು ಇನ್ನೊಮ್ಮೆ ರಿವಿಷನ್ ಮಾಡ್ಬೇಕಂದ್ರೆ ಇವಿಷ್ಟು ಅಂಶಗಳನ್ನು ಓದಿದ್ರೆ ಪೂರಾ ಪಾಠ ಓದಂಗೆ ಆಗುತ್ತೆ. ನನಗೆ ಈ ಬುಕ್ ಒಳಗೆ ಇಷ್ಟ ಆಗಿದ್ದಂದ್ರೆ ಇದೆ ನೋಡ್ರಿ, ನೆನಪಿನಲ್ಲಿಡಬೇಕಾದ ಮುಖ್ಯಾಂಶಗಳು. ನೆಕ್ಸ್ಟ್ ನೋಡ್ರಿ, ಈ ರೀತಿ ಮುಖ್ಯಾಂಶಗಳು ಅಂದರೆ ಇಂಪಾರ್ಟೆಂಟ್ ಇದ್ದಿದ್ದಷ್ಟು ಮುಖ್ಯಾಂಶದೊಳಗೆ ಕೊಟ್ಟಾರ್ರಿ. ಇದನ್ನಿಷ್ಟು ಚೆಂದಾಗಿ ಓದ್ಕೊಂಡ್ಬಿಟ್ಟಂದ್ರೆ ಆ ಪುಸ್ತಕ ಒಂದು ಸಲ ಅಂದ್ರೆ ಪುಸ್ತಕ ಅಲ್ಲ, ಆ ಘಟಕ ಪೂರ ನೀವು ರಿವಿಷನ್ ಮಾಡ್ದಂಗೆ ಆಗುತ್ತೆ. ಇದು ನನಗೆ ಭಾಳ ಇಷ್ಟ ಆಗ್ಯದ್ರಿ. ಇದನ್ನು ರಿವಿಷನ್ ಮಾಡೋದ್ರಿಂದ ಅಂಕ ಗಳಿಸ್ಬೋದು. ನೆಕ್ಸ್ಟ್ ನೋಡ್ರಿ, ಈ ಪುಸ್ತಕದಿಂದ ಏನಪ್ಪ ಅಂದರೆ ಒಂದು ಸಿಲೆಬಸನ್ನು ಕವರ್ ಮಾಡುವಂಥ ಪುಸ್ತಕ. ಇನ್ನೊಂದೇನಪ್ಪ ಅಂದರೆ ವಿವರವಾದ ಮಾಹಿತಿಯನ್ನು ನೀಡ್ತದೆ. ನೆಕ್ಸ್ಟ್ ನೆನಪಿನಲ್ಲಿಡಬೇಕಾದ ಮುಖ್ಯಾಂಶಗಳನ್ನು ಚೆಂದ ಕೊಟ್ಟಾರ್ರಿ. ಮತ್ತು ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದ್ರೆ ಹಿಂದಿನ ಪರೀಕ್ಷೆಯಲ್ಲಿ ಕೇಳಲಾದ ಪ್ರಶ್ನೆಗಳು, ಆ ಘಟಕಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿ ಪ್ರಶ್ನೆಗಳನ್ನು ಯಾವ ಎಕ್ಸಾಮ್ ಒಳಗೆ ಕೇಳ್ಯಾರ ಅನ್ನೋದನ್ನು ಇಲ್ಲಿ ಕೊಟ್ಟಾರ್ರಿ. ನೋಡ್ರಿ, ಈ ರೀತಿ ಬುಕ್ ಒಳಗೆ ಎಲ್ಲ ಮುಖ್ಯ ಅಂದ್ರೆ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಒಂದು ಕಡೆ ಕೊಟ್ಟಾರ. ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಹಿಂದೆ ಎಲ್ಲ ಪಾಠದ್ದು ಕ್ವಶನ್ ಆನ್ಸರ್ ಕೊಟ್ಟಾರ, ಯಾವ ಎಕ್ಸಾಮ್ ಒಳಗೆ ಕೇಳ್ಯಾರ. ಇದನ್ನೆಲ್ಲ ನೋಡಿದ ತಕ್ಷಣ ನನಗೆ ಇಷ್ಟ ಆಗಿದ್ದ ಬುಕ್ ಅಂದ್ರೆ ಇದೆ. ನಾನು ಇದೊಂದೇ ಬುಕ್ ಓದಿದ್ದು, ಅದಕ್ಕೆ ನಿಮ್ಮ ಜೋಡಿ ನಾನು ಶೇರ್ ಮಾಡ್ಕೊಳಕತ್ತೀನಿ. ನಿಮ್ಗೆ ಇಷ್ಟ ಆದರೆ ತೊಗೋಬೋದು. ನೋಡ್ರಿ, ಒಂದು TP ಮಂಜುನಾಥ್ ಬುಕ್ ಹೇಳಿದ್ದೆ ನಾನು ಸೈಕಾಲಜಿಗೆ. ಇನ್ನೊಂದು ಹೇಳ್ತೀನಿ ಅಂದಿದ್ದೆ ನೋಡ್ರಿ, ಇದು ಮನೋವಿಜ್ಞಾನ ಪರಿಚಯ. ಅಂದರೆ ಇದು ಗೋರ್ಮೆಂಟ್ ಪುಸ್ತಕ, ಪ್ರಥಮ PUC ದ್ವಿತೀಯ PUC ಪುಸ್ತಕ ಕೂಡ ನೀವು PDF ಅನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲ್ ಒಳಗೆ ಇಟ್ಕೊಂಡು ಓದ್ಬೋದು. ಯಾಕಂದರೆ ಇದು ಗೋರ್ಮೆಂಟದ ಬುಕ್ ಇದ್ದ ಕಾರಣ ಏನಪ್ಪ ಅಂದರೆ ಇದ್ರೊಳಗೆ ನೀಟಾದ ಮಾಹಿತಿ ಅಂದರೆ ಕರೆಕ್ಟಾಗಿರುವಂಥ ಮಾಹಿತಿ ಇರ್ತದೆ. ನೋಡ್ರಿ, ಇದು ದ್ವಿತೀಯ PUC ಪಠ್ಯಪುಸ್ತಕ ಭಾಗ 2. ಇದರಲ್ಲಿರುವಂಥ ಪರಿವಿಡಿ ನೋಡಮ್ರಿ, ಎಷ್ಟು ಡೀಟೇಲ್ ಆಗಿ ಕೊಟ್ಟಾರಂದ್ರೆ ಪರಿವಿಡಿ. ನೋಡ್ರಿ, ಇದನ್ನು ಕೂಡ ಭಾಳ ಇಂಪಾರ್ಟೆಂಟ್ ಅನ್ಸಿದ್ರಿ. ಆದ್ರೆ ನಾವು ಓದಿಲ್ರಿ ಅಂದ್ರೆ ಬುಕ್ ಭಾಳ ಚಂದ ಅನ್ಸಿದ್ರಿ. ನಾವು ಪೂರಾ ನೋಡಿರಿ ಒಂದ್ಸಲ. ಅದ್ರ ಪರಿವಿಡಿ ಚಂದ ಅದ, ಅದರಲ್ಲಿರುವಂಥ ಮಾಹಿತಿ ಕೂಡ ನಿಖರವಾದ ಮಾಹಿತಿ ಅದ. ಈ ಪುಸ್ತಕವನ್ನು ಕೂಡ ನೀವು ಓದ್ಬೋದು. ನೋಡ್ರಿ, ಇನ್ನೂ ಯಾರೆಲ್ಲ ಸೈಕಾಲಜಿ ಸಂಬಂಧಪಟ್ಟಂಗೆ ಪುಸ್ತಕ ತೊಗೊಂಡಿಲ್ಲ ಅಂದ್ರೆ ಫಸ್ಟ್ PUC ಸೆಕೆಂಡ್ PUC ಪುಸ್ತಕವನ್ನು ಗೂಗಲ್ ಒಳಗೆ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೋರಿ. ಯಾಕಂದ್ರೆ ಅದ್ರ ಸಿಲೆಬಸ್ ಅಂದ್ರೆ ಇದ್ರೊಳಗೆ ಇರುವಂಥ ಮಾಹಿತಿ ಎಷ್ಟು ನೀಟಾಗಿ ಕೊಟ್ಟಾರ ನೋಡ್ರಿ. ಫಸ್ಟ್ ಅಧ್ಯಾಯ ನೋಡ್ರಿ, ಬುದ್ಧಿಶಕ್ತಿಗೆ ಸಂಬಂಧಪಟ್ಟಂಗೆ ಪೀಠಿಕೆ, ಅದರ ಅರ್ಥ, ಅಲ್ಲಿ ಬರುವಂತಹ ಬುದ್ಧಿಶಕ್ತಿ ಸಿದ್ಧಾಂತಗಳು, ಅದರ ಬೆಳವಣಿಗೆ ಯಾವ ರೀತಿ ಆಯಿತು, ಅದ್ರ ಮೇಲೆ ಬೀರಿದ ಅಂಶಗಳು ನೋಡ್ರಿ. ಬುದ್ಧಿಶಕ್ತಿ ಅದರದ್ದು ಇತಿಹಾಸ ಏನದ ನೋಡ್ರಿ, ಎಷ್ಟು ಕ್ಲೀನಾಗಿ ಅಂದ್ರೆ ನಿಮ್ಗೆ ಸಿಲೆಬಸ್ ಒಳಗೆ ಏನದ ಅದನ್ನೆಲ್ಲ ಕೊಟ್ಬಿಟ್ಟಾರೆ ನೋಡ್ರಿ. ನೆನಪಿನಲ್ಲಿ ಇಡಬೇಕಾದ ಅಂಶಗಳ ಪ್ರಶ್ನೆಗಳು. ಅದಕ್ಕೆ ನಿಮಗೆ ಇದು ಬುಕ್ಕನ್ನು ನಾನು ಹೇಳ್ತಾ ಇರೋದು. ಇದೊಂದು ಬುಕ್ ಅದೊಂದು ಬುಕ್, ಇದನ್ನು ತೊಗೊಂಡ್ರೆ ಓದ್ರಿ. ಅದನ್ನ ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಆಗುತ್ತೋ ಅದನ್ನು ತೊಗೊಂಡು ಓದ್ರಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಅಧ್ಯಾಯ ನೋಡ್ರಿ, ಇಲ್ಲಿ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಂಗೆ ಎಷ್ಟು ಕ್ಲಿಯರ್ ಆದಂತಹ ಅಂದ್ರೆ ಅದರೊಳಗಿರುವಂತಹ ಎಷ್ಟು ಚಂದ ಪಾಯಿಂಟ್ಸ್ ಕೊಟ್ಟಾರ ನೋಡ್ರಿ. ಅಲ್ಲಿ ಬರುವಂತಹ ಸಿದ್ಧಾಂತಗಳು ಯಾವುವು ನೋಡ್ರಿ, ಒಂದ್ಸಲ ನೋಡ್ಕೊತಾ ಹೋಗ್ರಿ ನೀವು. ಅದು ನೋಡ್ರಿ, ಮತ್ತೆ ನೆನಪಿಡಬೇಕಾದ ಅಂಶಗಳು, ಪ್ರಶ್ನೆ ಪತ್ರಿಕೆಗಳು ಬಂದವು. ಅಂದ್ರೆ ನಿಮ್ಮ ಸಿಲೆಬಸ್ ಒಳಗೆ ಯಾವ ಟಾಪಿಕ್ ಅದಲ್ಲ ಅದರೊಳಗೆ ಚೆಂದಾಗಿ ಓದ್ಕೋಬೋದು. ಯಾಕಂದ್ರೆ ಗೋರ್ಮೆಂಟ್ ಸ್ಕೂಲ್ ಪುಸ್ತಕ ಇರೋದ್ರಿಂದ ಇದ್ರೊಳಗಿನ ಪ್ರಶ್ನೆಗಳು ಕೂಡ ಬರ್ಬೋದು. ಇವೆರಡೂ ಬುಕ್ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ನೀವು ಯಾವ ಪುಸ್ತಕ ಓದಾಗತ್ತೀರಿ ಮತ್ತು ಯಾವ ಪುಸ್ತಕವನ್ನು ತೊಗೋಬೇಕು ಅಂದ್ಕೊಂಡಿರಿ. ಇವೆರಡು ಪುಸ್ತಕ ನಿಮ್ಗೆ ಚಲೋ ಅನಿಸಿತೋ ಇಲ್ಲೋ ಅಂದರೆ ಯೂಸ್ ಅನಿಸಿತೋ ಇಲ್ಲ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಆಲ್ ದ ಬೆಸ್ಟ್.